ಸಚಿನ್ ತೆಂಡೂಲ್ಕರ್ ಎಷ್ಟು ಗೊತ್ತು? ನಾನು ಗೊತ್ತಿಲ್ಲ, ಅವ್ನು ಗೊತ್ತು ಬಿಡಿ. ಯಾಕೆಂದ್ರೆ ಭಾರತ ಎಸ್ ಆರ್ ಸರ್ ಎಸ್. ಸೊ ಇಟ್ಸ್ ಬಿಗ್ಗೆಸ್ಟ್ ಕ್ರಿಕೆಟರ್ ಇನ್ ದ ವರ್ಲ್ಡ್ ಆಫ್ ಏನಿದೆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ಗಾಡ್, ಕ್ರಿಕೆಟ್ ದೇವರು ಅಂತ ಹೇಳ್ತೀವಿ, ಹೌದಲ್ಲ ಸರ್? ಯಾರು? ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಒಂದ್ಸಲಿ ಚೆನ್ನೈ ಟೂರ್ಗೆ ಅಂತ ಬಂದಾಗ, ಯಾವ ಟೂರ್ಗೆ? ಚೆನ್ನೈ ಟೂರ್ಗೆ ಅಂತ ಬಂದಾಗ ತಾಜ್ ಇವೆಂಟ್ ಅಲ್ಲಿ ಕೇಳಿರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ಈ ವಿಚಾರ. ಇನ್ನೊಂದ್ಸಲಿ ನಾನು ನಿಮಗೆ ರಿಕಾಲ್ ಮಾಡ್ತೀನಿ. ತಾಜ್ ಹೋಟೆಲ್ಗೆ ಅಂತ ಹೇಳಿ ಬಂದಾಗ ಅಲ್ಲಿ ತಾಜ್ ಹೋಟೆಲ್ ಸ್ಟೇ ಆಗ್ತಾರ ಅವರು. ಅವಾಗ ಅಲ್ಲಿ ಆಟೋಗ್ರಾಫ್ ಅದು ಇದು ಕೇಳ್ತಾರಲ್ಲ, ಆಗಲ್ಲ ಒಬ್ಬ ವ್ಯಕ್ತಿ ಕೇಳ್ತಾನೆ, ಆಟೋಗ್ರಾಫ್ ಕೇಳ್ತಾನೆ. ಸರ್ ಪ್ಲೀಸ್ ಒಂದು ಆಟೋಗ್ರಾಫ್. ಹೋಟೆಲ್ ಕೆಲಸ ಮಾಡೋ ವ್ಯಕ್ತಿ ಅವರು ಸರಿ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ, ಅವ್ನಿಗೆ ಆಟೋಗ್ರಾಫ್ನ ಕೊಡ್ತಾನೆ. ದ ಪರ್ಸನ್ ಇಸ್ ಗುರು ಪ್ರಸಾದ್. ಏನ್ ಹೆಸರು? ಗುರು ಪ್ರಸಾದ್ ಅಂತ. ಆ ವ್ಯಕ್ತಿ ಆಟೋಗ್ರಾಫ್ ಕೊಡ್ಬೇಕಾದ್ರೆ ಆ ವ್ಯಕ್ತಿ ಹೇಳ್ತಾನೆ, ಸರ್ ನಿಮ್ಗೊಂದು ಸಜೆಷನ್ ಕೊಡ್ತೀನಿ, ಏನು ಬೇಜಾರಿಲ್ವಾ ಅಂತ ಕೇಳ್ತಾನೆ. ಯಾರಿಗೆ? ಸಚಿನ್ಗೆ. ಸಚಿನ್ ಏನ್ ಮಾಡ್ತಾನೆ, ಹೇಳಿಪ್ಪ ಪರವಾಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸರ್ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಇವಾಗ ಎಲ್ಬೋ ಹಾಕೋತೀರಲ್ಲ, ಯಾವುದು ಅದು ಸ್ವಲ್ಪ ಉದ್ದ ಇದೆ ಸರ್ ನಿಮ್ಗೆ. ಆ ಎಲ್ಬೋ ಉದ್ದ ಇರೋದ್ರಿಂದ ನಿಮ್ಗೆ ಸ್ಟ್ರೈಟ್ ರೇನ್ನ ಕರೆಕ್ಟಾಗಿ ಹೊಡೆಯಕ್ಕಾಗ್ತಾ ಇಲ್ಲ. ಸೊ ಸ್ವಲ್ಪ ಔಟು ಇದರಿಂದ ಆಗ್ತೀರಾ ಅನ್ಸುತ್ತೆ ಸರ್, ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು? ಹೋಟೆಲ್ ಸರ್ ಗುರುಪ್ರಸಾದ್. ಆವಾಗ ಆ ವ್ಯಕ್ತಿ, ಸಚಿನ್ ನೀವೆಲ್ಲ ಸಚಿನ್ ಆಗಿದ್ರಿ ಅಂತಿದ್ರಿ, ಹೇಳ್ತಿರ್ಲಿಲ್ವಾ? ಅವಾಗ ಸಚಿನ್ ಏನ್ ಮಾಡೋದಂತೆ, ಸರಿ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಡೇ ನಡ್ಸ್ಬೋದಾಗ ಅದನ್ನ ಕರೆಕ್ಷನ್ ಮಾಡ್ಕೋತಾನಂತೆ. ಎಸ್, ಆ ವ್ಯಕ್ತಿ ಹೇಳ್ತಿದ್ದು ಕರೆಕ್ಟ್ ಸರಿ ಅಂತ. ಅಲ್ಲಿಂದ ಒಂದು ಸ್ಕೋರ್ ಜಾಸ್ತಿ ಆಗುತ್ತೆ. ಮಧ್ಯದಲ್ಲಿ ಸಚಿನ್ ಔಟ್ ಆಗ್ತಾ ಇದ್ದ ಸುಮಾರು ಸತಿ. ಅದಾದ್ಮೇಲೆ ಕರೆಕ್ಷನ್ಸ್ ಮಾಡ್ಕೊಂಡು ತಿರ್ಗಾ ಬ್ಯಾಕ್ ಆಗ್ತಾನೆ. ಅವ್ನ ಲೈಫ್ ಸ್ಟೋರಿಯಲ್ಲಿ ಆ ಬುಕ್ ಅಲ್ಲಿ ಬರೀತಾನೆ ಅವನ ಹೆಸರನ್ನ, ಈ ವ್ಯಕ್ತಿಯಿಂದ ನಾನು ಚೇಂಜ್ ಮಾಡ್ಕೊಂಡೆ. ಈಗೋ ನಾನ್ ಹೇಳಿದ್ದೆ ನಡಿಬೇಕು, ನಾನ್ ಹೇಳಿದ್ದೆ ಆಗಬೇಕು, ಹೀಗೆ ಇರಬೇಕು ಅಂತ ಈಗೋ ಇರೋಂಥ ವ್ಯಕ್ತಿಗಳು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲ್ಲ. ಯಾರು ಸಕ್ಸಸ್ ಆಗ್ತಾರೆ? ಬಿಸ್ನೆಸ್ಫುಲ್, ಗ್ರೇಟೆಸ್ಟ್ ಬಿಸ್ನೆಸ್ಫುಲ್ ಯಾರೆಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಇದಾರೆ ಅವ್ರಿಗೆ ಈಗೋ ಝೀರೋ ಇದೆ. ಅಬ್ಸರ್ವ್ ಮಾಡಿಬೇಕಾದ್ರೆ ಎಂತೆಂಥ ಬಿಸ್ನೆಸ್ ಟೈಪ್ ಸ್ಟಾರ್ಟ್ ತಗೋತೀರಾ, ಧೀರುಭಾಯಿ ಮಾಡ್ತಾ, ಮುಖೇಶ್ ಜೋಶಿ, ಯಾರು ರಿಲಯನ್ಸ್, ಯಾರದು ಅಂಬಾನಿ, ಎಲ್ಲರೂ ತಗೊಳ್ಳಿ, ಅವ್ರ ಈಗೋ ಏನಿದೆ? ಝೀರೋ ಇದೆ. ದುಡ್ಡು ಟಾಪ್ ಅಲ್ಲಿ ಇದೆ. ಕಾಮನ್ ಪೀಪಲ್ ನಮ್ಗೆ ಈಗೋ ಟಾಪ್ ಅಲ್ಲಿ ಇದೆ. ದುಡ್ಡು ಯಾವ್ದು ಬೇಕು? ದುಡ್ಡು ಬೇಕೋ ಈಗೋ ಬೇಕು? ಇಲ್ಲಿ ಏನಾದ್ರು ಮನೆಗೆ ಹೋಗಿ ಹೆಂಡತಿ ಬಟ್ಟೆ ಕೊಡ್ಸಿ, ಮಕ್ಕಳು ಚಾಕ್ಲೇಟ್ ಕೊಡ್ಸಿ, ದುಡ್ಡು ಕೊಡ್ಸಿ ಅಂದ್ರೆ ಈಗೋ ಬರಲ್ಲ. ಯಾವ್ದು ಬರೋದು ಪಾಕೆಟ್ ಇಂದ? ದುಡ್ಡು. ನನಗೆ ಯಾವ ವಿಚಾರ ಇವತ್ತು ಗೊತ್ತಾಯ್ತು, ಅವತ್ತಿಂದ ನನ್ನ ಅಹಂಕಾರ, ನನ್ನ ಈಗೋ ಎಲ್ಲ ಸತ್ತೋಯ್ತು. ಎಷ್ಟು ಜನ ಫೋನ್ ಮಾಡಿ ನನಗೆ ಮಾತಾಡಿದ್ರು ನಾನು ರೈಸು ಆಗಲ್ಲ, ಏನೋ ಆಯ್ತು ಮೇಡಮ್, ಸರಿ ಆಯ್ತು ಸರ್, ಥ್ಯಾಂಕ್ ಯು, ಆಯ್ತು ಸರ್, ಓಕೆ. ನನಗೆ ಪವರ್ ಇದೆ, ವಿ ಹ್ಯಾವ್ ಎ ಸೂಪರ್ ಪವರ್. ಪ್ರತಿ ಕ್ಷಣದಲ್ಲಿ ಒಂದು ಸೆಕೆಂಡಲ್ಲಿ ಉತ್ತರ ಕೊಡಬಲ್ಲೆ. ಆದ್ರೆ ಅದು ಸತ್ತೋದ ಆ ಸಂತೋಷ. ಯಾವಾಗ ಆ ಸಂತೋಷನ ಸಾಯಿಸಿದೆ, ಅವತ್ತಿಂದ ನಾನು ದುಡ್ಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಕಾಮನ್ ಪೀಪಲ್ ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಿ ಅವೆಲ್ಲ ತುಂಬಾ ಈಗೋಸು, ಹೌದಲ್ವಾ? ನಾವ್ ಯಾರು ಹೇಳಿದ್ರೆ ಕೇಳ್ತೀವಾ? ಇಲ್ಲ. ಇವತ್ತಿಂದ ಈ ಕ್ಷಣದಿಂದನಾದ್ರೂ ಶುಡ್ ಟ್ರೈ. ಹೀಗೋಗೋಣ ಸರ್, ಆಯ್ತು ಸರ್, ಕಳ್ತ್ಕೊಳ್ಳೋಣ, ಮಾಡೋಣ. ಈ ಒಂದು ಮಾನಸಿಕತೆಗೆ ಬರ್ತೀರಾ? ಹಲೋ, ಬರ್ತೀರಾ? ಒಂದು ಜೋರ್ ಚಪ್ಪಾಳೆ ಮುಖಾಂತರ ಕೇಳ್ಬೋದು ಸರ್. ಲಾಸ್ಟ್ಲಿ